ನಾನು ಸಿಎಂ ಆಗ್ತೀನಿ ಎಂದು ಕರ್ನಾಟಕ ರಾಜಕೀಯಕ್ಕೆ ನೇರ ಸವಾಲ್ ಹಾಕಿದ್ದ ಯತ್ನಾಳ್ ಗೌಡ್ರು. ಮುಖ್ಯಮಂತ್ರಿ ನಾನೇ 28ಕ್ಕೆ ನಾ ಹಾಕ್ತೀನಿ, ಇಷ್ಟು ಮಾತ್ರ ಗ್ಯಾರಂಟಿ. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕ ರಾಜಕೀಯದ ಫೈರ್ ಬ್ರ್ಯಾಂಡ್ ನಾಯಕರು. ವಿಜಯಪುರದಿಂದ ಶುರುವಾದ ಅವರ ಪಯಣ ಎಂಎಲ್ಎ, ಎಂಪಿ, ಕೇಂದ್ರ ಸಚಿವ ಸ್ಥಾನದವರೆಗೂ ತಲುಪಿತು. ಆದರೆ ಅವರನ್ನು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದು ಅವರ ನೇರ ಮಾತು ಮತ್ತು ಫಿಯರ್ಲೆಸ್ ಆಟಿಟ್ಯೂಡ್. ಅಗರ್ ತುಮಾರ ಪಾಸ್ ದಮ್ ರಹೆ ತೋ ಆರೆ ಚನಾಲಿಕೆ ಅಂತ ಹೇಳಬೇಕು. ತಮ್ಮದೇ ಪಕ್ಷದ ವಿರುದ್ಧವೂ ಓಪನ್ ಆಗಿ ಮಾತನಾಡಿದ ನಾಯಕರು. ಯಾರೇ ದೊಡ್ಡವರಿದ್ದರೂ ಪ್ರಶ್ನೆ ಕೇಳಿದ ಗೌಡರು. ಅದಕ್ಕಾಗಿಯೇ ಹಲವಾರು ಯುವಕರು ಅವರನ್ನು ರಿಯಲ್ ಮಾಸ್ ಲೀಡರ್ ಅಂತ ನೋಡುತ್ತಾರೆ. 2025ರಲ್ಲಿ ಬಿಜೆಪಿಯಿಂದ ಹೊರಹಾಕಲ್ಪಟ್ಟ ನಂತರವೂ ಯತ್ನಾಳ್ ಅವರು ಹಿಂದೆ ಸರಿಯಲಿಲ್ಲ. ಬದಲಿಗೆ ಒಂದು ಡೈಲಾಗ್ ಕರ್ನಾಟಕ ರಾಜಕೀಯದಲ್ಲೇ ಸದ್ದು ಮಾಡಿತು. ನನ್ನ ಜೆಸಿಬಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ನಾನು ಸಿಎಂ ಆಗುತ್ತೇನೆ. ಇದರ ಜೊತೆಗೆ ಕರ್ನಾಟಕ ರಾಜಕೀಯದಲ್ಲಿ ಹೊಸ ಹಿಂದೂಪರ ಶಕ್ತಿಯನ್ನು ಕಟ್ಟುವ ಮಾತಿನಿಂದ ಭಾರೀ ಸಂಚಲನ ಸೃಷ್ಟಿಸಿದರು. ಕೆಲವರಿಗೆ ಅವರು ಆಶೆ, ಇನ್ನೂ ಕೆಲವರಿಗೆ ದೊಡ್ಡ ವಿವಾದ. ಆದರೆ ಒಂದು ಮಾತಂತರೂ ನಿಜ, ಯತ್ನಾಳ್ ಗೌಡ್ರು ಮಾತನಾಡಿದರೆ ಕರ್ನಾಟಕ ರಾಜಕೀಯ ಸೈಲೆಂಟ್ ಆಗಿರುವುದಿಲ್ಲ. ಯತ್ನಾಳ್ ಅವರು ಸಿಎಂ ಆಗ್ತಾರಾ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಹೇಳಿ.